ಮೈಸೂರು ದಸರಾದಲ್ಲಿ ಮೊದಲ ಬಾರಿಗೆ ಕಂಬಳ ಕ್ರೀಡೆಯನ್ನು ಆಯೋಜನೆ ಮಾಡ್ತಿದ್ದಾರೆ ಸರ್. ಎಂತದ್ದು ಕಂಬಳ ಮೈಸೂರು ದಸರಾ ಅದೇನು ದೊಡ್ಡದ 5 ರಿಂದ 8 ಕೋಟಿ ಇರ್ಲಿ. ಈಗ ಅದೇನು ಕಂಬಳ ಅನ್ನೋದು ಬೆಂಗಳೂರಲ್ಲೂ ಆಯಿತು, ಬೆಂಗಳೂರಲ್ಲೂ ಮಾಡಿಬಿಟ್ರು. ಇಲ್ಲಿ ಕಂಬಳ ಇದೊಂದು ನಾವು ಎಮ್ಮೆಗಳ ಬಗ್ಗೆ ನಂದೇನು ವಿರೋಧ ಇಲ್ಲ. ಪಾಪ ಅವರು ಎಮ್ಮೆಗಳನ್ನ ಕರ್ಕೊಂಬಂದು ಓಡಿಸ್ತಾರೆ, ಅದು ಸಾಕು. ಅದು ಮಂಗಳೂರಲ್ಲೇ ಇರಲಿ, ಬೆಂಗಳೂರು ಬೇಡ, ಮೈಸೂರು ಬೇಡ. ಇದು ನಾಟಕ ಅಲ್ಲ. ಇಲ್ಲೊಂದು ನಾಟಕ ಆಡಿಸ್ತೀವಿ ಅಥವಾ ಸಿನಿಮಾ ನಟರು ಬರ್ತಾರೆ, ಹಾಡೋರು ಬರ್ತಾರೆ ಅಂತ. ಪ್ರಾಣಿಗಳು ಎಮ್ಮೆಗಳು ಅಂದರೆ ಅವು ಪ್ರಾಣಿಗಳು. ನಿಮಗೆ ಪ್ರಾಣಿಗಳು ಅಂದರೆ ಗೊತ್ತಿದೆಯಲ್ವ? ಆ ಪ್ರಾಣಿಗಳನ್ನು ಹಿಡಿದು ಓಡಿಸ್ತೀವಲ್ಲ, ಆ ಹಿಂಸೆ, ಇದು ಹಿಂಸೆ. ಯಾವ ಕಾರಣಕ್ಕೂ ಕಂಬಳ ಬೇಡವೇ ಬೇಡ. ಬೆಂಗಳೂರಲ್ಲೂ ಬೇಡ, ಮೈಸೂರಲ್ಲೂ ಬೇಡ, ಚಾಮರಾಜನಗರದಲ್ಲಿ ಬೇಡ, ಎಲ್ಲೂ ಬೇಡ. ಮಂಗಳೂರೇ ಸಾಕು. ಮಂಗಳೂರೇ ಐತಿಹಾಸಿಕವಾದಂಥ ನಗರ. ಮಂಗಳೂರಲ್ಲಿ ಮಾಡಿದ್ರೆ ಅದಕ್ಕೆ ಮರ್ಯಾದೆ, ಮಂಗಳೂರಲ್ಲಿ ಮಾಡಿದ್ರೆ ಗೌರವ. ಈಗ ಎಲ್ಲಿ ಕರ್ಕೊಂಡು ಬಂದು ಅದಕ್ಕೆ ಗುಂಡಿ ಹೊಡೆದು ಅದಕ್ಕೆ ನೀರು ಇದು ಅದನ್ನು ಸಾಕಿ, ಈಗ ಆನೆಗಳು ಸಾಕದೆ ಬೇಕಾದಷ್ಟು ಕಷ್ಟ. ಆನೆಗಳು ಕರ್ಕೊಂಡ್ಬಂದು ಸಾಕಿ ತೊಳೆದು ಆಹಾರ ಕೊಟ್ಟು ಅದನ್ನು ಅಂಬಾರಿ ಓರಿಸಿ ಮೆರವಣಿಗೆ ಮಾಡೋದೇ ಕಷ್ಟ. ಇನ್ನು ಎಮ್ಮೆಗಳು ಕರ್ಕೊಂಡ್ಬಂದು ನೀವು ಮಾಡೋಕ್ಕತ್ಬಿಟ್ರೆ ಸರಿಯಿಲ್ಲ. ಅದು ಯಾರು ತಮಗೆ ಬುದ್ಧಿ ಹೇಳಿದ್ರು ಗೊತ್ತಿಲ್ಲ. ಯಾರು ಬುದ್ಧಿ ಗಿದ್ದಿ ಹೇಳೋರು ಒಬ್ಬರು ಇಲ್ಲ, ಹೊಟ್ಟೋಗಿದೆ. ಏನಮ್ಮ DK ಶಿವಕುಮಾರ್ ಅವರ ಆಸೆ ಅಂತ ಸರ್, ಅದು ಕಂಬಳ ಆಗಬೇಕು ಮೈಸೂರು. DK ಶಿವಕುಮಾರ್ ಅವ್ರ ಆಸೆ ಆದರೆ ಅವ್ರ ಊರಲ್ಲಿ ಎಮ್ಮೆಗಳಿದೆ, ಅವ್ರ ಊರಲ್ಲಿ ಓಡಿಸ್ಕೊಳ್ಳಿ. ದೊಡ್ಡಹಳ್ಳಿ ನನಗೂ ಸಂಬಂಧ. ದೊಡ್ಡಹಳ್ಳಿ ಇದೆ, ಕನಕಾಪುರ ನನಗೂ ಸಂಬಂಧ ಇದೆ. ಆದರೆ ಅಲ್ಲೇ ಓಡಿಸ್ಲಿ ಪಾಪ. ಅವರು ನಮ್ಮನ್ನು ಕರೆದ್ರೆ ಬರ್ತೀವಿ. ಆದರೆ ಇಲ್ಲಿ ಜಗದ್ವಿಖ್ಯಾತಿ ಆದಂಥ ವಿಶ್ವದ ಗಮನವು ಸೆಳೀತಕ್ಕಂಥ ದಸರಾದಲ್ಲಿ ಕಂಬಳ ಮಾಡ್ತೀವಿ ಅನ್ನೋದನ್ನು ನಾನು ಆ ಪ್ರಾಣಿಗಳಿಗೆ ಹಿಂಸೆ, ಆದ್ದರಿಂದ ಬೇಡ ಅಂತ ಕಂಬಳವನ್ನು ವಿರೋಧ ಮಾಡ್ತಾ ಇದ್ದೆ. ಪ್ರಾಣಿಗಳಿಗೆ ಹಿಂಸೆ. ಮಂಗಳೂರಲ್ಲಿ ಕಂಬಳ ಸಂತೋಷ, ಮಂಗಳೂರಲ್ಲಿ ಕಂಬಳಕ್ಕೆ ಸಂಪೂರ್ಣ ಇಲ್ಲ. ಆದರೆ ಅದು 1 ವರ್ಷಕ್ಕೆ 1 ಸಾರಿ ಮಾಡ್ಬಿಡ್ತಾರೆ. ಇಲ್ಲಿ ನಾಳೆ ಮೈಸೂರು ಬಂತು, ನಾಡಿದ್ದು ಚಾಮರಾಜನಗರಕ್ಕೆ ಬನ್ನಿ ಅಂತಾರೆ, ನಾಡಿದ್ದು ಕೊಡಗು ಬನ್ನಿ ಅಂತಾರೆ. ಇದು ಎಲ್ಲ ಕಡೆ ಆಗೋಗುತ್ತೆ. ನಾನು ಅಲ್ಲಿ ಮಾಡೋದನ್ನು ಸರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಮೊದಲಿಂದ 106 ವರ್ಷದಿಂದ ನಡ್ಕೊಂಬಂದುಬಿಟ್ಟಿದೆ. ಅದನ್ನು ನಾನು ಕಡೆಗಾಣಿಸ್ತೀವಿ ಅಂತಲಲ್ಲ. ಪ್ರಾಣಿಗಳಿಗೆ ಹಿಂಸೆ ನಿಜವಾಗಲೂ ಅಲ್ಲೂ ಆಗುತ್ತೆ, ಎಲ್ಲೆಲ್ಲೂ ಆಗುತ್ತೆ. ಅದು ಈಗ ನಿಮ್ಗೆ ಹೇಳೋದಾದರೆ ಎತ್ತುಗಳು ಗಾಡಿ ಕಟ್ಕೊಂಡು ಅದರ ಪ್ರಮಾಣಕ್ಕಿಂತ ಮೀರಿ ಇಲ್ಲಿ ಹೋಗ್ತಾರೆ, ಜಡ್ಗ ಗಾಡಿ ಕುದುರೆ ಕಟ್ತಾರೆ. ಆನೆಗಳು ನಡೆಸೋದು ಕಷ್ಟವೇ. ಆದರೆ ನಾವು ಪರಂಪರೆಗೆ ಬಂದಿರತಕ್ಕಂಥದ್ದನ್ನ ಬೇಡ ಅಂತ